ಪೋಷಕರೆಲ್ಲರೂ ನೋಡಲೇಬೇಕಾದಂತಹ ಸ್ಟೋರಿ ಇದು. ಆನ್ಲೈನ್ ಗೇಮಿಂಗ್ ನಿಮ್ಮ ಮಕ್ಕಳು ಆಡ್ತಾ ಇದ್ದಾರಾ? ಮೊಬೈಲ್ನ ಯಾವಾಗಲೂ ಕೈಯಲ್ಲಿ ಹಿಡ್ಕೊಂಡು ಗೇಮ್ಸ್ ಆಡ್ತಾ ಇರ್ತಾರಾ? ಗೇಮ್ಸ್ ಆಡದೇ ಇದ್ರೆ ಜಗಳ ಮಾಡ್ತಾರಾ, ಅಳ್ತಾರಾ, ಹಠ ಮಾಡ್ತಾರಾ? ನೀವು ಈ ಸ್ಟೋರಿ ನೋಡಲೇಬೇಕು. ಯಾಕೆಂದರೆ ಆನ್ಲೈನ್ ಗೇಮಿಂಗಿಗೆ ಬಲಿಯಾಗಿದ್ದಾರೆ 3 ಹೆಣ್ಮಕ್ಳು. ಅದು 14, 15, 16 ವರ್ಷದ ಹೆಣ್ಮಕ್ಳು. ಆನ್ಲೈನ್ ಗೇಮಿಂಗ್ ಬೇಡ ಅಂತ ಹೇಳಿದ್ದಕ್ಕೆ ಸುಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ. ನಾವು ಮಕ್ಕಳಿಗೆ ಟೈಮ್ ಪಾಸ್ ಆಗಲಿ, ಕಿರಿಕಿರಿ ಮಾಡ್ತಾರೆ ಅಂತ ಮೊಬೈಲ್ ಅಡಿಕ್ಷನ್ ಮಾಡ್ತೀವಿ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳು, ಏನು 1 ವರ್ಷ 2 ವರ್ಷದ ಮಕ್ಕಳು ಊಟ ಮಾಡಲಿಲ್ಲ ಅಂದರೆ ಕೈಯಲ್ಲಿ ಮೊಬೈಲ್ ಇಟ್ಬಿಡ್ತೀವಿ. ಮೊಬೈಲ್ ನೋಡ್ಕೊಂಡು ಊಟ ಮಾಡಲಿ, ನಮಗೂ ಯಾವ ತೊಂದರೆನೂ ಇರೋದಿಲ್ಲ, ಇಂದ್ರ ಚಂದ್ರ ಅಂತ ಹೊರಗಡೆ ಎಲ್ಲ ಸುತ್ತಾಡಿಸಿ ಊಟ ಮಾಡುವಷ್ಟು ಪೇಷನ್ಸ್ ಇತ್ತೀಚೆಗೆ ಪೋಷಕರಿಗೆ, ಅದರಲ್ಲೂ ಕೂಡ ತಾಯಂದ್ರಿಗೆ ಇರೋದಿಲ್ಲ. ಅವರು ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ, ಮಕ್ಕಳಿಗೂ ಮೊಬೈಲ್ ಕೊಡ್ತಾರೆ, ಮಕ್ಕಳಿಗೆ ಮೊಬೈಲ್ ಚಟ ಹಚ್ತಾರೆ. ಸೊ ಮೊಬೈಲ್ ನೋಡಿಕೊಂಡು, ರೀಲ್ಸ್ ನೋಡಿಕೊಂಡು ಮಕ್ಕಳು ಊಟ ಮಾಡ್ತಾರೆ. ಅಲ್ಲಿಂದ ಆರಂಭ ಆಗುವಂಥ ಈ ಮೊಬೈಲ್ ಚಟ ದೊಡ್ಡವರಾದ್ಮೇಲೆ 3 ಹೊತ್ತು ಮೊಬೈಲ್ನಲ್ಲಿ ಒಂದಕ್ಕಿಂತ ಒಂದು ಆನ್ಲೈನ್ ಗೇಮ್ಸ್. ಇಂಥ ಗೇಮ್ಸ್ ಗೊತ್ತಿಲ್ಲ ಅಂತಲ್ಲ, 3 ವರ್ಷ 4 ವರ್ಷಕ್ಕೆಲ್ಲ ಮಕ್ಕಳು ಮೊಬೈಲ್ನಲ್ಲಿ ಆನ್ಲೈನ್ ಗೇಮ್ಗಳನ್ನು ಆಡ್ತಾರೆ. ಆನ್ಲೈನ್ ಗೇಮ್ ಆಡೋದನ್ನ ಬಿಡಿಸಿದರೆ ಅಪ್ಸೆಟ್ ಆಗ್ತಾರೆ, ಅವ್ರ ಬಿಹೇವಿಯರಲ್ಲಿ ಚೇಂಜಸ್ ಆಗುತ್ತೆ. ಅಷ್ಟೇ ಅಲ್ಲ, ಹಲವಾರು ಡಿಸಾರ್ಡರ್ಸ್ ಅವರನ್ನ ಕಾಡುತ್ತೆ. ಮೊಬೈಲ್ ಇದ್ರೇನೆ ಬದುಕು, ಮೊಬೈಲ್ ಇಲ್ಲ ಅಂದ್ರೆ ಬದುಕೇ ಇಲ್ಲ ಅನ್ನೋ ಲೆವೆಲ್ಗೆ ಮಕ್ಕಳು ಬಿಹೇವ್ ಮಾಡ್ತಿರ್ತಾರೆ. ಇಂತಹ ಚೇಂಜಸ್ ಅನ್ನ ನೋಡಿ ಇದು ಸರ್ವೇ ಸಾಮಾನ್ಯ, ಎಲ್ಲರ ಮನೆಯಲ್ಲೂ ಇದೇ ರೀತಿ ಮಕ್ಕಳು ಬಿಹೇವ್ ಮಾಡೋದು ಅಂತ ನೀವೇನಾದ್ರೂ ಸುಮ್ಮನಾಗಬಿಟ್ಟರೆ ನಾಳೆ ನಿಮ್ಮ ಮನೆಯಲ್ಲೂ ಇಂಥದ್ದು ಘಟನೆ ನಡೀಬಹುದು ಪೋಷಕರೇ. ಇದು ನಿಜಕ್ಕೂ ಒಂದು ವಾರ್ನಿಂಗ್ ಸಿಗ್ನಲ್. ಆನ್ಲೈನ್ ಗೇಮಿಂಗ್ ಮೆಂಟಲ್ ಹೆಲ್ತ್ ಅನ್ನ ಹಾಳು ಮಾಡ್ತಾ ಇದೆ. ಮಕ್ಕಳಲ್ಲಿ ತಮಗೆ ತಾವು ಹಾರ್ಮ್ ಮಾಡಿಕೊಳ್ಳುವಂತಹ ಮತ್ತು ಎಕ್ಸ್ಟ್ರೀಮ್ ಆದಂತಹ ಕೆಟ್ಟ ಆಲೋಚನೆಗಳಿಗೆ ದೂಡ್ತಾ ಇದೆ. ಇದು ಬಹಳಷ್ಟು ವೈದ್ಯಕೀಯ ಅಧ್ಯಯನಗಳಿಂದಲೂ ಕೂಡ ಸಾಬೀತಾಗ್ತಾ ಇದೆ. ಯಾಕೆಷ್ಟು ಪೀಠಿಕೆಯನ್ನ ನಾನು ಹಾಕ್ತಾ ಇದ್ದೀನಿ ಅಂತಂದ್ರೆ, ಉತ್ತರ ಪ್ರದೇಶದ ಗಾಜಿಯಾಬಾದ್ದಿಂದ ಬರ್ತಾ ಇರುವಂತಹ ಈ ಸುದ್ದಿ ನಾವು ನೀವು ಎಲ್ಲರೂ ಕೂಡ ಪೋಷಕರು ಭಯಭೀತರಾಗಬೇಕಾದಂತಹ ಸುದ್ದಿ. ಯಾಕೆ ಅಂತಂದರೆ, ಮೊಬೈಲ್ನಲ್ಲಿ ಗೇಮ್ ಆಡಬೇಡಿ ಅಂತ ಹೇಳಿದ್ದಕ್ಕೆ ಸುಸೈಡ್ ನೋಟ್ ಬರೆದಿಟ್ಟು 3 ಹೆಣ್ಮಕ್ಳು, ಅದು ಜಸ್ಟ್ 12, 14, 16 ವರ್ಷದ ಹೆಣ್ಮಕ್ಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ಮೊಬೈಲ್ ನೋಡೋ ಮಕ್ಕಳಿದ್ರೆ ಪೋಷಕರೇ ಎಚ್ಚರ. ಯಾಕೆ ಅಂದ್ರೆ ಅದರಲ್ಲೂ ಆನ್ಲೈನ್ ಗೇಮ್ ಆಡಿದ್ರೆ
ಈಗಲೇ ಬಿಡಿಸ್ಬಿಡಿ. ಗೇಮಿಂಗ್ ಚಟದಿಂದ ಮಕ್ಕಳನ್ನ ದೂರ ಹಿಡಿದಿದ್ರೆ ಡೇಂಜರ್. ಮೊಬೈಲ್ ನೋಡಬೇಡಿ, ಗೇಮ್ ಆಡಬೇಡಿ ಅಂತ ಬೈದಿದ್ದಕ್ಕೆ 3 ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 9ನೇ ಮಹಡಿಯಿಂದ ಬಿದ್ದು 3 ಸಹೋದರಿಯರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 12, 14 ಮತ್ತು 16 ವರ್ಷ ವಯಸ್ಸಿನ ಬಾಲಕಿಯರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಪಾಕಿ, ಪ್ರಾಚಿ ಮತ್ತು ನಿಶಿಕಾ ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ಸಹೋದರಿಯರು. ಉತ್ತರ ಪ್ರದೇಶದ ಗಾಜಿಯಾಬಾದಲ್ಲಿ ಈ ಘನಘೋರ ಘಟನೆ ನಡೆದಿದೆ. ಕೊರಿಯನ್ ಆನ್ಲೈನ್ ಗೇಮ್ ಆಡ್ತಿದ್ದ 3 ಸಹೋದರಿಯರು ಯಾವಾಗ್ಲೂ ಗೇಮ್ ಆಡ್ತಾ ಇದ್ದಕ್ಕೆ ಮಕ್ಕಳಿಗೆ ಬೈದಿದ್ದಾರೆ ಪೋಷಕರು. ಗೇಮ್ ಆಡಿದ್ದಕ್ಕೆ ಮಕ್ಕಳಿಗೆ ಹೊಡೆದಿದ್ರು ಕೂಡ ಆತ್ಮಹತ್ಯೆಗೂ ಮುನ್ನ 8 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ ಸಹೋದರಿಯರು. ನಮ್ಗೆ ಕೊರಿಯನ್ ಗೇಮ್ ಅಂದ್ರೇನೆ ಜೀವನ, ಅದನ್ನ ಬಿಟ್ಟು ನಾವು ಇರೋದಕ್ಕಾಗಲ್ಲ, ಅದೇ ನಮಗೆ ಸರ್ವಸ್ವ, ಕೊರಿಯನ್ ಗೇಮ್ ಆಡದೆ ಇರಕ್ಕಾಗಲ್ಲ ಅಂತ ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾರೆ ಈ ಮಕ್ಕಳು. ಇಂದು ಬೆಳಗಿನ ಜಾವ 2:15 ರೂಮ್ನ ಬಾಗಿಲು ಬಂದ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಿಟಕಿ ಮೂಲಕ ಕೆಳಗೆ ಜಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಸಹೋದರಿಯರು. ಡೆತ್ ನೋಟ್ ಅಲ್ಲಿ ಕ್ಷಮಿಸು ಅಪ್ಪ ಅಂತ ಕೂಡ ಬರೆದಿದ್ದಾರೆ ಸಹೋದರಿಯರು.